ಇನ್ನು ಬಳ್ಳಾರಿಯಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡೋದಕ್ಕೆ ಅಂತ ಜನಾರ್ದನ್ ರೆಡ್ಡಿ ಹಾಗೂ ಶ್ರೀರಾಮುಲು ಅವರು ಪ್ರಯತ್ನವನ್ನು ಮಾಡ್ತಾ ಇದ್ರು. ಸಾಕಷ್ಟು ತಯಾರಿಗಳನ್ನು ಕೂಡ ಮಾಡ್ಕೊಳ್ತಾ ಇದ್ರು. ಆದರೆ ವಿಶೇಷ ಅಧಿವೇಶನ ಎದುರಿಗೆ ಬರ್ತಾ ಇರೋ ಕಾರಣ ಇಟ್ಟು ಪಾದಯಾತ್ರೆಗೆ ಈಗ ಬಿಜೆಪಿ ಬ್ರೇಕ್ ಹಾಕಿದೆ. ಜನಾರ್ದನ್ ರೆಡ್ಡಿ ಹಾಗೂ ರಾಮುಲು ಇಬ್ಬರ ಹೋರಾಟದ ಕನಸಿಗೆ ಈಗ ಎಳ್ಳು ನೀರು ಬಿಟ್ಟಿದೆ. ವ್ಯಕ್ತಿ ಪ್ರತಿಷ್ಠೆಯ ವಿಚಾರವಾಗುವ ಹಿನ್ನೆಲೆಯಲ್ಲಿ ಪಾದಯಾತ್ರೆಗೆ ರಾಜ್ಯ ಬಿಜೆಪಿ ನಾಯಕರು ನಿರಾಕರಣೆ ಮಾಡಿದ್ದಾರೆ. ಇದು ವ್ಯಕ್ತಿಗತವಾಗಿ ಪ್ರತಿಷ್ಠೆಯಾಗತ್ತೆ. ಸಿಎಂ ಸಿದ್ದರಾಮಯ್ಯ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ಬಳ್ಳಾರಿ ಚಲೋ ಮಾಡಿದ್ರು. ಹೀಗಾಗಿ ನಾಯಕರು ಯಾರಿದ್ದಾರೆ ಅವ್ರನ್ನ ವ್ಯಕ್ತಿ ಪ್ರತಿಷ್ಠೆಯಾಗಿ ತೆಗೆದುಕೊಳ್ಳೋದು ಬೇಡ. ಹಾಗಾಗಿದ್ದೇ ಆದರೆ ರಾಜಕೀಯವಾಗಿ ಹಿನ್ನಡೆ ಆಗುತ್ತೆ ಅಂತ ಬಿಜೆಪಿ ಅರ್ಥಕೊಂಡಿದೆ. ಹೀಗಾಗಿ ಪಾದಯಾತ್ರೆ ಮಾಡೋದಕ್ಕೆ ರಾಜ್ಯ ಬಿಜೆಪಿ ನಾಯಕರು ನಿರಾಕರಣೆ ಮಾಡಿದ್ದಾರೆ. ಹೈಕಮಾಂಡ್ ನಾಯಕರು ಒಪ್ಪಿಗೆ ಕೊಟ್ಟರೂ ಕೂಡ ರಾಜ್ಯ ನಾಯಕರು ಇದಕ್ಕೆ ಒಪ್ಪಿಗೆ ಕೊಡ್ತಾ ಇಲ್ಲ. ಯಾಕೆ ಒಪ್ಪಿಗೆ ಕೊಡಲಿಲ್ಲ ಅನ್ನೋ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಪಾದಯಾತ್ರೆ ಪಕ್ಷಕ್ಕೆ ತಿರುಗೇಟಾಗುವಂತಹ ಸಾಧ್ಯತೆ ಕೂಡ ಇದೆ. ಒಂದು ವೇಳೆ ಕಾಂಗ್ರೆಸ್ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಬಲಿಷ್ಠ ನಾಯಕರಾಗಿರುವ ಸಿದ್ದರಾಮಯ್ಯ ಇನ್ನುಳಿದ ನಾಯಕರನ್ನ ಇಟ್ಕೊಂಡು ಏನಾದರೂ ಪಾದಯಾತ್ರೆ ಮಾಡಿದ್ರೆ ಆಗ ಬಿಜೆಪಿಗೆ ಹಿನ್ನಡೆಯಾಗೋ ಸಾಧ್ಯತೆ ಇದೆ ಅನ್ನೋ ಮುನ್ಸೂಚನೆ ಏನಾದರೂ ಸಿಗ್ತಾ. ಇದೇ ಕಾರಣಕ್ಕಾಗಿ ಪಾದಯಾತ್ರೆ ಬೇಡ ಅಂದ್ರೆ ರಾಜ್ಯ ಬಿಜೆಪಿ ನಾಯಕರು ಅನ್ನೋ ಪ್ರಶ್ನೆ ಇಲ್ಲಿ ಎದುರಾಗ್ತಾ ಇದೆ. ಅದರದ್ದೇ ಆದಂತಹ ಚರ್ಚೆಗಳು ನಡೀತಾ ಇದೆ. ಜೊತೆಗೆ ರಾಜಕೀಯವಾಗಿ ಲಾಭ ನಷ್ಟಗಳು ಏನಾಗುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರು ಒಂದು ವೇಳೆ ಏನಾದರೂ ಪಾದಯಾತ್ರೆ ಮಾಡಿದ್ರೆ ಅದರಿಂದ ಬಿಜೆಪಿ ಪಕ್ಷಕ್ಕೆ ಲಾಭನ ಅಥವಾ ನಷ್ಟನ? ಸದ್ಯ ಈಗ ರೆಡ್ಡಿಯವರು ಹಾಗೂ ರಾಮುಲು ಅವರು ಇಬ್ಬರೂ ಸೇರಿಕೊಂಡು ಪಾದಯಾತ್ರೆ ಮಾಡಿದ್ರೆ ಅದರಿಂದ ರಾಜ್ಯ ರಾಜಕಾರಣದಲ್ಲಿ ಆಗುವಂತಹ ಬೆಳವಣಿಗೆಗಳ ಲೆಕ್ಕಾಚಾರ ಏನಾದರೂ ಹಾಕ್ತಾ ಇದೆಯಾ ಬಿಜೆಪಿ? ಈ ಪ್ರಶ್ನೆ ಈಗ ಎದುರಾಗ್ತಾ ಇದೆ. ಇನ್ನು ಬಿಜೆಪಿ ಹೈಕಮಾಂಡ್ ನಾಯಕರು ಪಾದಯಾತ್ರೆ ಮಾಡೋದಕ್ಕೆ ಈಗಾಗಲೇ ಗ್ರೀನ್ ಸಿಗ್ನಲ್ ಕೂಡ ಕೊಟ್ಟಿದ್ರು. ಯಾವಾಗ ಬಳ್ಳಾರಿಯಲ್ಲಿ ತೀವ್ರವಾಗಿ ಘರ್ಷಣೆ ಆಯಿತು, ಇದೇ ವಿಚಾರವನ್ನು ಇಟ್ಕೊಂಡು ಪಾದಯಾತ್ರೆ ಮಾಡಿ ಇಡೀ ರಾಜ್ಯಾದ್ಯಂತ ಪಕ್ಷವನ್ನು ಸಂಘಟನೆ ಮಾಡೋದಕ್ಕೆ ಬಿಜೆಪಿ ಹೈಕಮಾಂಡ್ ನಾಯಕರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ರು. ಜೊತೆಗೆ ಪಾದಯಾತ್ರೆ ಮಾಡೋದಕ್ಕೆ ಗ್ರೀನ್ ಸಿಗ್ನಲ್ ಕೊಡ್ತಾ ಇದ್ದಂತೆ ರಾಜ್ಯ ನಾಯಕರು ಇದಕ್ಕೆ ಸಂಬಂಧಪಟ್ಟಂತೆ ಪರಾಮರ್ಶೆ ಮಾಡಿದ್ದಾರೆ. ಇದರಿಂದ ರಾಜ್ಯ ಬಿಜೆಪಿಗೆ ಲಾಭವಾಗುತ್ತಾ ಅಥವಾ ನಷ್ಟವಾಗುತ್ತಾ, ರಾಜಕೀಯವಾಗಿ ಮುಂಬರುವಂತಹ ಬೆಳವಣಿಗೆಗಳು ಯಾವೆಲ್ಲ ರೀತಿಯಾಗಿ ಪರಿಣಾಮ ಬೀರುತ್ತೆ, ಇದೆಲ್ಲವನ್ನ ಲೆಕ್ಕಾಚಾರ ಹಾಕ್ಕೊಂಡು ಬೇಡ ಅಂತ ಹೇಳ್ತಾ ಇದ್ದಾರೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ರಾಕೇಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಕೇಶ್, ಯಾವ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯ ಅವರು ಪಾದಯಾತ್ರೆ ಮಾಡಿದ್ರು ಒಂದು ಬಹುದೊಡ್ಡ ರಾಜಕೀಯ ಬದಲಾವಣೆಗೆ ಕಾರಣ ಆಗಿತ್ತು, ಅದೇ ರೀತಿ ರಾಜಕೀಯ ಬದಲಾವಣೆಗೆ ಕಾರಣ ಆಗಬೇಕು ಅಂತ ರೆಡ್ಡಿ ರಾಮುಲು ಇಬ್ಬರೂ ಕೂಡ ಒಂದಾಗಿದ್ರು. ಆದರೆ ಬಿಜೆಪಿ ಹೈಕಮಾಂಡ್ ನಾಯಕರು ಓಕೆ ಅಂದರೂ ಕೂಡ ರಾಜ್ಯ ನಾಯಕರು ಬೇಡಂತ ಇದ್ದಾರೆ. ರಾಜಕೀಯ ಲೆಕ್ಕಾಚಾರಗಳೇನಿಟ್ಕೊಂಡಿದೆ ಬಿಜೆಪಿ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ಬಳ್ಳಾರಿಯ ಪೋಸ್ಟರ್ ವಾರ್ ವಿಚಾರವನ್ನ ಮುಂದಿಟ್ಟುಕೊಂಡು ರಾಜ್ಯದಲ್ಲಿ ಪಾದಯಾತ್ರೆಯನ್ನ ಮಾಡುವ ಮುಖಾಂತರ ಬಳ್ಳಾರಿ ಭಾಗದಿಂದಲೇ ಪಕ್ಷವನ್ನ ಸಂಘಟನೆ ಮಾಡಬೇಕು ಅನ್ನುವಂತಹ ಯೋಚನೆಯನ್ನ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರು ಇಬ್ಬರು ಮಾಡಿಕೊಂಡಿದ್ರು. ಆ ಮುಖಾಂತರ ಹಿಂದಿದ್ದಂತಹ ಪಕ್ಷದ ವರ್ಚಸ್ಸನ್ನ ಮರಳಿ ತರುವ ಪ್ರಯತ್ನದಲ್ಲಿ ರಾಜ್ಯ ನಾಯಕರು ಕೈ ಜೋಡಿಸಬೇಕು ಅನ್ನುವಂಥ ಇರಾದೆಯನ್ನ ಅವರಿಬ್ರು ಹೊಂದಿಕೊಂಡಿದ್ರು. ಆದ್ರೆ ಅವರ ಇಷ್ಟದ ಪ್ರಕಾರದಲ್ಲಿ ಈ ಪಾದಯಾತ್ರೆ ಆಗ್ತಾ ಇಲ್ಲ ಅನ್ನುವಂಥದ್ದು ಸದ್ಯಕ್ಕೆ ಸಿಕ್ಕಿರುವ ಮಾಹಿತಿ. ಅಂದ್ರೆ ರಾಜ್ಯ ನಾಯಕರುಗಳು ಈ ಪಾದಯಾತ್ರೆ ವಿಚಾರದಲ್ಲಿ ಸಕಾರಾತ್ಮಕವಾದಂತ ನಿಲುವನ್ನ ಹೊಂದಿಲ್ಲ. ಇದು ವ್ಯಕ್ತಿಗತವಾದ ಹೋರಾಟದ ಮತ್ತು ಪ್ರಕರಣವಾಗಿರುವಂತ ಕಾರಣದಿಂದಾಗಿ ಕೇವಲ ಇಂಟರ್ನಲ್ ವಿಚಾರಗಳನ್ನ ಗಮನದಲ್ಲಿಟ್ಟುಕೊಂಡು ಪಕ್ಷವನ್ನ ರಸ್ತೆಗಿಳಿಸಿ ಆ ಮುಖಾಂತರ ಹೋರಾಟ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆ ಕೆಲವರಿಂದ ಕೇಳಿ ಬರ್ತಾ ಇದೆ ಅನ್ನೋದು ಒಂದು ಮಾತು. ಇನ್ನೊಂದು ಕಡೆ ವ್ಯಕ್ತಿಗತ ಉದ್ದೇಶಗಳನ್ನೇ ಮುಂದಿಟ್ಟುಕೊಂಡು ಹೀಗೆ ಹೋಗುದಾದ್ರೆ ಮುಂದೆ ಸಣ್ಣ ಸಣ್ಣ ವಿಚಾರಗಳಿಗೂ ಪಕ್ಷ ಪಾದಯಾತ್ರೆನ ಮಾಡುವಂತ ಸನ್ನಿವೇಶ ನಿರ್ಮಾಣ ಆಗುತ್ತೆ. ಈ ರೀತಿ ಇದು ಹೊಸ ಸಂಪ್ರದಾಯಕ್ಕೆ ನಾಂದಿ ಹಾಡುತ್ತೆ. ಇದು ಸರಿಯಲ್ಲ ಅನ್ನುವಂಥದ್ದು ಬಹುತೇಕರ ನಿಲುವು ಅನ್ನುವಂಥದ್ದು. ಹೀಗಾಗಿ ಈ ವಿಚಾರದಲ್ಲಿ ಸ್ಪಷ್ಟತೆ ಬರದಿರುವ ಕಾರಣದಿಂದಾಗಿ ರಾಜ್ಯ ನಾಯಕರು ಸದ್ಯಕ್ಕೆ ಈ ವಿಚಾರಕ್ಕಾಗಿ ಪಾದಯಾತ್ರೆಯನ್ನ ಮಾಡುವುದು ಬೇಡ ಅನ್ನುವಂಥ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ರಾಷ್ಟ್ರೀಯ ನಾಯಕರುಗಳಿಗೆ ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದು ಅವರು ಕೂಡ ಇದಕ್ಕೆ ಸ್ಪಷ್ಟವಾದಂತಹ ಸೂಚನೆಯನ್ನ ಕೊಟ್ಟಿಲ್ಲ. ಹಾಗಾಗಿ ವಿಶೇಷ ಅಧಿವೇಶನ ಇರುವ ಕಾರಣದಿಂದಾಗಿ ಸದ್ಯಕ್ಕೆ ಪಾದಯಾತ್ರೆ ಮಾಡುವುದು ಬೇಡ, ಕೇವಲ ಸಮಾವೇಶ ಮಾಡಿ ಪ್ರತಿರೋಧವನ್ನು ತೋರಿಸಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ಕಾರ್ಯವನ್ನ ಮಾಡುವ ಅನ್ನುವಂಥ ನಿರ್ಧಾರವನ್ನ ರಾಜ್ಯ ನಾಯಕರು ಮಾಡಿಕೊಂಡಿದ್ದಾರೆ. ಅದನ್ನ ರಾಮುಲು ಮತ್ತು ಜನಾರ್ದನ್ ರೆಡ್ಡಿ ಅವರು ಒಪ್ಪಿಕೊಂಡಿದ್ದಾರೆ. ಆದ್ರೆ ಅವರ ಇಷ್ಟದ ಪ್ರಕಾರ
ಪಾದಯಾತ್ರೆಯನ್ನ ಮಾಡುವ ಮುಖಾಂತರ ಹಿಂದೆ ತಮಗಾಗಿದ್ದಂತಹ ಸೆಟ್ ಬ್ಯಾಕ್ ಅನ್ನ ಮತ್ತೆ ಸರಿ ಮಾಡಿಕೊಳ್ಳುವ ಮುಖಾಂತರ ರಾಜ್ಯ ರಾಜಕಾರಣದಲ್ಲಿ ಮುನ್ನೆಲೆಗೆ ಬರಬೇಕು ಅನ್ನುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಅದಕ್ಕೆ ಹೈಕಮಾಂಡ್ ನಾಯಕರು ಯಾವ ರೀತಿಯಾದಂತಹ ಸ್ಪಂದನೆಯನ್ನು ಕೊಡಬಹುದು ಅಥವಾ ಪಾದಯಾತ್ರೆ ಮಾಡುವುದಾದ್ರೆ ಯಾವ ಕಾರಣದಿಂದ ಯಾವಾಗ ಮಾಡಬೇಕು ಅನ್ನೋದಕ್ಕೆ ಸೂಚನೆಯನ್ನು ಕೊಡಬಹುದು ಅನ್ನುವಂತ ನಿರೀಕ್ಷೆಯನ್ನು ಅವರು ಮಾಡ್ತಿದ್ದಾರೆ. ಸರ್ಕಾರ ವಿರುದ್ಧ ನಡೆಸುವಂತ ಹೋರಾಟದಲ್ಲಿ ಪಕ್ಷ ಎಷ್ಟರ ಮಟ್ಟಿಗೆ ತೊಡಗಿಸಿಕೊಳ್ಳುತ್ತೆ ಅನ್ನೋದನ್ನು ಕೂಡ ಅವರು ತಿಳ್ಕೊಳ್ಬೇಕಾಗಿದೆ. ಹಾಗಾಗಿ ಎಲ್ಲ ವಿಚಾರಗಳ ಸಂಬಂಧಪಟ್ಟ ಹಾಗೆ ಸ್ಪಷ್ಟನೆ ದೊರಕುವವರೆಗೂ ಪಾದಯಾತ್ರೆ ಕಾರ್ಯ ಬಹುತೇಕ ವಿಳಂಬವಾಗುವಂತ ಸಾಧ್ಯತೆ ಇದೆ. ಸಂತೋಷ್, ಧನ್ಯವಾದಗಳು ರಾಕೇಶ್ ನಿಮ್ಮೆಲ್ಲ ಮಾಹಿತಿಗೆ.